ಗೊಂದಲ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾರು ತಮಗೆ ಹೆಂಗೆ ಬೇಕಾಗಿ ಇಂಟರ್ಪ್ರೇಟ್ ಮಾಡ್ತಾ ಇರ್ತಾರೆ ಅದನ್ನು, ಅದು ಆಗುವ ಹಾಗಿಲ್ಲ. ಇದು ಮೊದಲು ಅವ್ರನ್ನ ತೊಗೊಳ್ರಿ ಏನು ಅಂತ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ನಾವಿನ್ನು ನೀವು ತೊಗೊಳ್ಳಿಲ್ಲ ಅಂದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ಅಲ್ಲಿ ಡೈರೆಕ್ಷನ್ ಕೊಡಿಸ್ತೀವಿ ಅಂತ ಆ ಮಟ್ಟಕ್ಕೆ ಹೋಗಿದೆ. ಅಂದ್ರೆ ಅಲ್ಲಿಯವರೆಗೆ ಬಂದು ನಿಂತದ್ದು. ಇದು ನಿಜವಾಗಿಯೂ ಈ ರೀತಿ ಮುಂದುವರಿಯುವಂಥದ್ದು ಆಗಬಾರ್ದು. ಮತ್ತು ಇನ್ನೊಂದು ನಾವು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗಿದೆ, ಅಧಿಕಾರಶಾಹಿ ವರ್ಗದವರು ಯಾಕೆ ಹಿಂದಿಳ್ತೀರಿ ನೀವು ಇದನ್ನು ಇಂಥ ವಿಷಯಗಳಲ್ಲಿ, ಅದರಲ್ಲೂ ಯಾಕಂದರೆ ನಿಮಗೆ ಪೇಮೆಂಟ್ ಕೊಟ್ಟು ಇದನ್ನು ಮಾಡಿ ಸೆಟಲ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟು ಬಿಡ್ಬೇಕು ಅವ್ರಿಗೆ. ಒಂದು ವೇಳೆ ಮೇಲಿನ ರಾಜಕಾರಣಿಗಳು ಒತ್ತಡ ಅದು ಇಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಂದರಲ್ಲೂ ರಾಜಕಾರಣ, ಎಲ್ಲದರಲ್ಲೂ ರಾಜಕಾರಣ ನೋಡ್ತಾ ಇದ್ವಿ ನಾವು. ಹೀಗಾಗಿ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಭರ್ತಿ ಮಾಡೋದಕ್ಕೆ ಆರ್ಥಿಕ ಸಮ್ಮತಿ ಇಲ್ಲ ಅಂದರೂ ಸಹಿತ ಅದನ್ನು ಕ್ವಾರಿ ಇಡುವಂಥದ್ದು ಅದಾಗಬಾರ್ದು. ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲು ಪ್ರತ್ಯೇಕ ಅಧಿಸೂಚನೆ ಹೊರಡಿಸಬೇಕು. ನೀವು ಎಲ್ಲರ ಜೊತೆ ಜನರಲ್ ಕರೆಯೋದು ಅವಶ್ಯಕತೆ ಇಲ್ಲ, ಅದನ್ನು ಪ್ರತ್ಯೇಕ ಅಧಿಸೂಚನೆ ಹೊರಡಿಸಿ ಅವ್ರು ತುಂಬ್ಕೊಂಬಿಡ್ರಿ ಎಲ್ಲರೂ. ಯಾಕಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಭಾಳ ಅವಶ್ಯಕ. ಒಂದು ಅವರು SC ST ಅವರದ್ರಂತಿ ಅವ್ರಿಗೆ ಕೊಡಲೇಬೇಕಾಗಿದ್ದು ಕೊಡು, ನಾವು ಮತ್ತು ಬೇರೆ ಇವತ್ತು ಹುದ್ದೆ ಖಾಲಿ ಇಟ್ಟರೆ ಅಷ್ಟು ಕಲಿಸುವಂಥ ಅಷ್ಟು ವಿದ್ಯಾರ್ಥಿಗಳಿಗೆ, ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಹೊಡೆದು ಬಿಡೋದಿಲ್ಲ ಏನದು ಮೇನ್ ಅಲ್ಲೇ ಅದ ಹೈಯರ್ ಎಜುಕೇಷನ್. ಮತ್ತು ಅದೇ ಕಾಲಕ್ಕೆ ಈ ಶಾಲಾ ಶಿಕ್ಷಣಗಳೆಲ್ಲ ಅಲ್ಲಿ ತುಂಬಲಿಲ್ಲ ಅಂದ್ರೆ ಮತ್ತೆ ಹೆಂಗಪ್ಪ ಪರಿಸ್ಥಿತಿ ಇಲ್ಲ. ಈ ಶಿಕ್ಷಣ ಅಷ್ಟು ಕೊರತೆ ಆಗ್ತಾ ಹೋಗೋದಿಲ್ಲ. ಕೆಲವೊಮ್ಮೆ ವಾದ ಮಾಡೋದು ಜನ ಇದ್ದಾರೆ ನಮ್ಮಲ್ಲಿ. ಇಲ್ಲರಿ ಒಂದು ಸ್ವಲ್ಪ SC ST ಮಕ್ಕಳಲ್ಲೇ ಅಥವಾ ವಿದ್ಯಾರ್ಥಿಗಳಲ್ಲೇ ಅಥವಾ ಒಂದು ಕಲಿಸುವವರಲ್ಲೇ ಆ ಪ್ರಮಾಣದ ಒಂದು ನಾಲೆಜ್ ಇರೋದಿಲ್ಲ. ಹಾಗೆ ಕೆಲವೊಂದು ಮಂಡವಾದಗಳು ಮಾಡುವಂಥವ್ರು ಇದ್ದಾರೆ. ಆದರೆ ಅವ್ರು ಸರ್ಟಿಫೈಡ್ ಆಗಿರ್ತಾರೆ, ಎಲ್ಲ ಯೋಗ್ಯರಾಗಿರ್ತಾರೆ, ಎಲ್ಲ ಅವ್ರ ನಾಲೆಜ್ ಅದು ಇಲ್ಲ ಅಂತಲ್ಲ. ಅವ್ರು ಸರ್ಟಿಫಿಕೇಟ್ಸು ಅವ್ರನ್ನ ಎಲ್ಲಿ ಪ್ರಿಂಟ್ ಹೊಡೆದು ತೊಗೊಂಬಂದಿರೋದಿಲ್ಲ. ಅವುಗಳನ್ನ ಒಳ್ಳೆಯ ಯೂನಿವರ್ಸಿಟಿಯಲ್ಲಿ ಕಲಿತ ಮಾಡಿ PhD ನೀವು ಎಷ್ಟೋ ಮಕ್ಕಳು ಇವತ್ತು ಅನ್ಎಂಪ್ಲಾಯ್ಡ್ ಇದ್ದಾರೆ. ಇದರಲ್ಲಿ ಜನರಲ್ದಲ್ಲೂ ಸಾಕಷ್ಟು ಇದ್ದಾರೆ. ಈಗ ಹಲವು ಸಲ ನಮ್ಮ ಈ ವೇದಿಕೆ ಮೂಲಕ ಒಂದಿಷ್ಟು ಹೇಳೋ ಪ್ರಯತ್ನ ಮಾಡಿದ್ವಿ ನಾವು, ಇಲ್ಲಂತಲ್ಲ. ಎಲ್ಲನೂ ತೊಗೊಳ್ರಿ, ಇವೆಲ್ಲ ಕಡೆ ಒಂದಿಷ್ಟು ಹೊಸ ರೂಲ್ಸ್ ಬೇಕಾದ್ರೆ ಮಾಡಿ ನೀವು ನಡೀತದೆ. ಸರ್ಕಾರಕ್ಕೆ ಅಷ್ಟು ಅಧಿಕಾರ ಇರ್ತದೆ. ಎಲ್ಲಪ್ಪ ಪೇಮೆಂಟ್ ನಾವು ಲಕ್ಷಗಟ್ಟಲೆ ಕೊಡಲಿಕ್ಕೆ ಆಗೋದಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದಿಷ್ಟು ಅವ್ರು ಬದುಕೋದಕ್ಕೆ ಅನುಕೂಲ ಮಾಡೋಕೆ ಕೊಟ್ಟ ಅವೆಲ್ಲ ಪೋಸ್ಟು ತುಂಬಿಕೊಳ್ರಿ. ಎಲ್ಲನೂ ತುಂಬಿದ್ರಿ ಅಂದರೆ ಒಂದು ಶೈಕ್ಷಣಿಕವಾಗಿ